ಸಾಂಬಾರ್ ರೈಸ್ಗೂ ಬಿಸಿಬೇಳೆ ಬಾತ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅದರಲ್ಲೂ ನೀವು ನಮ್ಮ ಕರ್ನಾಟಕ ಹೋಟೆಲ್ಸಲ್ಲಿ ಬಿಟ್ಟು ಬೇರೆ ಯಾವುದಾದ್ರೂ ಊರಲ್ಲಿ ಹೋಗ್ಬಿಟ್ಟು ಬಿಸಿಬೇಳೆ ಬಾತ್ ಆರ್ಡರ್ ಮಾಡಿದ್ರೆ ಅವರು ನಿಮಗೆ ಸಾಂಬಾರ್ ರೈಸ್ ತಂದಿಡ್ತಾರೆ. ಇವತ್ತು ಅಥೆಂಟಿಕ್ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 1 ಕಪ್ ತೊಗರಿಬೇಳೆಗೆ 1 ಕಪ್ ಅಕ್ಕಿ ಹಾಕಿ ಕ್ಲೀನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿಬಿಟ್ಟು 7 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ 3 ಸೇರಿಸಿ 2 ಕಪ್ ಹಾಕಿ ನಂತರ ಚಿಟಿಕೆ ಅರಿಶಿನ, ಎಣ್ಣೆ ಹಾಕಿ ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ಕೋಬೇಕು. ಬಾಣಲಿಗೆ ತುಪ್ಪ ಹಾಕಿ ನಂತರ ಸಾಸಿವೆ, ಕರ್ಬೇವಿನ ಸೊಪ್ಪು, ಬಿಸಿಬೇಳೆ ಬಾತ್ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡಿ ಹುಣಸೆ ಹಣ್ಣು ನೀರನ್ನ ಹಾಕಿ. ಇಲ್ಲಿ ಬಿಸಿಬೇಳೆ ಬಾತ್ಗೆ ಸ್ವಲ್ಪ ಹುಳಿ ಮುಂದಿದ್ರೇನೆ ಚೆನ್ನಾಗಿರುತ್ತೆ. ಹಾಗೆ ಬಿಸಿಬೇಳೆ ಬಾತ್ಗೆ ಟೊಮೆಟೊನ ಹಾಕಲ್ಲ. ಸ್ವಲ್ಪ ಬೆಲ್ಲ ಹಾಗೆ ಉಪ್ಪನ್ನು ಹಾಕಿಬಿಟ್ಟು ನಂತರ ಬಟಾಣಿ ಇದ್ರೆ ಬಟಾಣಿನೂ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ 1 ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ತುರಿನೂ ಹಾಕಿಬಿಟ್ಟು ಮಿಕ್ಸ್ ಮಾಡಿ 2 ಕಪ್ ಆಗುವಷ್ಟು ನೀರನ್ನು ಹಾಕಬೇಕು. ನೀರು ಕಾದ್ಮೇಲೆ ಬೇಯಿಸಿಟ್ಕೊಂಡಿರೋಂಥ ಅಕ್ಕಿ, ಬೇಳೆ, ತರಕಾರಿ ಮಿಶ್ರಣನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಂತರ ಒಂದು ತಟ್ಟೆ ಮುಚ್ಚಿಟ್ಟು 5 ನಿಮಿಷದ ಕಾಲ ಬೇಯಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಗೋಡಂಬಿನ ಹುರಿದ್ಬಿಟ್ಟು ಈ ಬಿಸಿಬೇಳೆ ಬಾತ್ಗೆ ಹಾಕಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಅಥೆಂಟಿಕ್ ಕರ್ನಾಟಕ ಸ್ಟೈಲ್ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಟ್ರೈ ಮಾಡಿ.